ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026 ಪ್ಲೇ ಆಫ್ ನ ಪಂದ್ಯಗಳು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆದ್ರೆ ನಡೆಯಲಿವೆ. ಹೌದು ಸ್ನೇಹಿತರೆ, ಇನ್ನು ಈ ಬಾರಿಯ ಪ್ಲೇ ಆಫ್ ಗೆ ಬಂದ್ಬಿಟ್ಟು RCB, ಗುಜರಾತ್ ಮತ್ತು ಹೈದರಾಬಾದ್, ರಾಜಸ್ಥಾನ್ ರಾಯಲ್ಸ್ ಈ 4 ತಂಡಗಳಾದ್ರೆ ಪ್ಲೇ ಆಫ್ ಹಂತಕ್ಕೆ ಆದ್ರೆ ಪ್ರವೇಶ ಆದ್ರೆ ಮಾಡಿವೆ. ಹೌದು ಸ್ನೇಹಿತರೆ, ಕ್ವಾಲಿಫೈಯರ್ 1ರ ಪಂದ್ಯ ಅಂದ್ರೆ RCB ಮತ್ತು ಗುಜರಾತ್ ನಡುವಿನ ಕ್ವಾಲಿಫೈಯರ್ 1ರ ಪಂದ್ಯಕ್ಕಿಂತ ಮುಂಚೆ ನಮ್ಮ ಭಾರತ ತಂಡದ ದಿಗ್ಗಜ ಮಾಜಿ ಆಟಗಾರರಾಗಿರುವಂತಹ ವೀರೇಂದ್ರ ಸೆಹ್ವಾಗ್ ಮತ್ತು ಸಚಿನ್ ತೆಂಡೂಲ್ಕರ್ ಅವರು ಬೆಂಕಿ ಹೇಳಿಕೆ ಆದ್ರೆ ನೀಡಿದ್ದಾರೆ. ಇನ್ನು RCB ಯ ಬಗ್ಗೆ ಆದ್ರೆ ಮಾತಾಡಿದ್ದಾರೆ ಇವರಿಬ್ಬರು. ಹೌದು ಸ್ನೇಹಿತರೆ, ಅಷ್ಟಕ್ಕೂ RCB ಯ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಮತ್ತು ಈ ಬಾರಿ ಯಾವ ತಂಡ ಟ್ರೋಫಿ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು IPL 2026ರ ಮೊದಲನೇ ಕ್ವಾಲಿಫೈಯರ್ ಪಂದ್ಯ ಅಂದ್ರೆ ಈ ಪಂದ್ಯದಲ್ಲಿ ಗೆದ್ದಂತ ತಂಡ ಬಂದ್ಬಿಟ್ಟು ನೇರವಾಗಿ ಫೈನಲ್ ಗೆ ಆದ್ರೆ ಪ್ರವೇಶ ಆದ್ರೆ ಮಾಡುತ್ತೆ. ಹೌದು ಸ್ನೇಹಿತರೆ, ಆ ಕಾರಣದಿಂದಾಗಿ ಇಂದಿನ ಪಂದ್ಯ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಎರಡು ತಂಡಕ್ಕೂ. ಆ ಕಾರಣದಿಂದಾಗಿ ನಮ್ಮ RCB ತಂಡ ಬಂದ್ಬಿಟ್ಟು ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಗೆದ್ದು ಫೈನಲ್ ಗೆ ಹೋಗುತ್ತೆ ಅಂತ ನಾವು ಅಂದುಕೊಂಡಿದ್ದೇವೆ. ಇನ್ನು ಈ ಪಂದ್ಯಕ್ಕಿಂತ ಮುಂಚೆ ಮಾತನಾಡಿದಂತ ನಮ್ಮ ಭಾರತ ತಂಡದ ಮಾಜಿ ದಿಗ್ಗಜ ಆಟಗಾರರಾಗಿರುವಂತಹ ಸಚಿನ್ ಮತ್ತು ಸೆಹ್ವಾಗ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ, ಸೆಹ್ವಾಗ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, RCB ತಂಡ ತುಂಬಾನೇ ಆದ್ರೆ ಬಲಿಷ್ಠವಾಗಿದೆ. ಈಗ ಪ್ಲೇ ಆಫ್ ನ ವಿಚಾರದಲ್ಲಿ ಮಾತನಾಡೋದಾಯ್ತು ಅಂತಂದ್ರೆ ಹೈದರಾಬಾದ್, ಗುಜರಾತ್, RCB ಮತ್ತು ರಾಜಸ್ಥಾನ್ ರಾಯಲ್ಸ್ ಈ 4 ತಂಡಗಳು ಕೂಡ ತುಂಬಾನೇ ಆದ್ರೆ ಬಲಿಷ್ಠವಾಗಿವೆ. ಆದ್ರೆ ಈ 4 ತಂಡಗಳಿಗೆ ಹೋಲಿಸಿಕೊಂಡರೆ RCB ತಂಡ ತುಂಬಾನೇ ಆದ್ರೆ ಬಲಿಷ್ಠವಾಗಿದೆ. ಏಕೆಂದ್ರೆ ಬ್ಯಾಟಿಂಗ್, ಬೌಲಿಂಗ್ ಮತ್ತು ಫೀಲ್ಡಿಂಗ್ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಉತ್ತಮವಾಗಿದೆ ಈ ಬಾರಿ RCB ತಂಡ. ಆ ಕಾರಣದಿಂದಾಗಿ ಈ ತಂಡ ಮತ್ತೊಮ್ಮೆ ಟ್ರೋಫಿ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ ಎಂದು ಸೆಹ್ವಾಗ್ ಅವರು ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಸಚಿನ್ ತೆಂಡೂಲ್ಕರ್ ಕೂಡ ಮಾತಾಡಿದ್ದಾರೆ. ಸಚಿನ್ ಅವರು ಗುಜರಾತ್ ಅಥವಾ RCB ಎರಡು ತಂಡಗಳಲ್ಲಿ ಒಂದು ತಂಡ ಕಪ್ ಗೆಲ್ಲಲಿದೆ ಎಂದು ಸಚಿನ್ ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡದ ಮಾಜಿ ಆಟಗಾರರಾಗಿರುವಂತ ಮತ್ತು ಸ್ಟಾರ್ ದಿಗ್ಗಜ ಮಾಜಿ ಆಟಗಾರರಾಗಿರುವಂತ ಸಚಿನ್ ಮತ್ತು ಸೆಹ್ವಾಗ್ ಅವರು ನಮ್ಮ RCB ತಂಡ ಟ್ರೋಫಿ ಗೆಲ್ಲೋದ್ರಲ್ಲಿ ಮುಂದಿದೆ ಈ ಬಾರಿಯನ್ನು ಕೂಡ ಅಂತಂದು ಮಾತಾಡಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ಬಂದ್ಬಿಟ್ಟು ನಮ್ಮ RCB ತಂಡ ಈ ಬಾರಿ ಮತ್ತೊಮ್ಮೆ ಟ್ರೋಫಿ ಗೆಲ್ಲುತ್ತಲ್ವ ಅಂತ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಕೇಳೋದಾಯ್ತು ಅಂತಂದ್ರೆ ಗುಜರಾತ್ ವಿರುದ್ಧ ಗೆದ್ದು ನೇರವಾಗಿ ಫೈನಲ್ ಗೆ ಹೋಗಿ ಟ್ರೋಫಿ ಗೆಲ್ಲೋದು ಖಚಿತ ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.